ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಯಾರ್ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆಮೇಲೆ ಲೈಕ್ ಮಾಡಿರಿ. ನಮ್ಮ ಶಿರಾದಲ್ಲಿ ಏನಪ್ಪ ಅಂದರೆ ಇವತ್ತು ಬೆಳಿಗ್ಗೆ ಸರಿಯಾಗಿ ಮಳೆ ಬಂದ್ಬಿಡ್ತು. ಮತ್ತು ಈಗ ತೋರಿಸ್ತೀನಿ ಮಾಡ್ರಿ ಇದಕ್ಕೆ ಯಾವ ಥರ ಐತೆ ಅಂದ್ಬಿಟ್ಟು. ನೋಡಿರಿ ಸಖತ್ ಅದೇ ಥರ ಹೆಂಗೆ ಮಳೆ ಬಂತು ರಾತ್ರಿ ಅದೇ ಲೆವೆಲ್ ಬಿಸಿಲು ಐತೆ. ನೋಡ್ತಿರ್ಬೋದು ನೀವು ಕ್ಲೌಡ್ಸು. ಬನ್ನಿ, ಜಾಸ್ತಿ ಹೊತ್ತಿರೋಕ್ಕಾಗಲ್ಲ ಈ ಬಿಸಿಲಲ್ಲಿ. ಗೈಸ್, ಈಗ ಒಂದು ಅನ್ಬಾಕ್ಸ್ ಮಾಡ್ಬೇಕು. ನಾನು ಫ್ಲಿಪ್ಕಾರ್ಟಲ್ಲಿ ಏನೋ ತರಿಸಿದ್ದೆ, ಅದನ್ನ ಅನ್ಬಾಕ್ಸ್ ಮಾಡೋಣ. ಬರೀ ತೋರಿಸ್ತೀನಿ. ಇದನ್ನೇ ನಾನು ತರಿಸಿದ್ದನ್ನೇ ನೋಡ್ತಿರ್ಬೋದು ನೀವು. ತೋರಿಸ್ತೀನಿ ಏನಿರುತ್ತೆ ಒಳಗೆ, ನೋಡೋಣ, ತೋರಿಸ್ತೀನಿ. ಆಲ್ರೆಡಿ ಅನ್ಬಾಕ್ಸ್ ಮಾಡಿದೆ, ನಾನು ಓಪನ್ ಮಾಡಿದ್ದೆ. ನೋಡಿ ಗೊತ್ತಾಯ್ತು ಅನ್ಸುತ್ತೆ ನಿಮಗೆ. ಮೈಕು ಗಾಯ್ಸ್, ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತಲ್ಲ ಮೈಕು. ಇದನ್ನ ಹಾಕೊಂಡ್ರೆ ಪರವಾಗಿಲ್ಲ, ಒಂದು ರೇಂಜಿಗೆ ಓಕೆ ಅನಿಸ್ಬೋದು. ನೋಡೋಣ. ಇದು ಐಫೋನಿಗೆ ಅಂದ್ಬಿಟ್ಟು ಎಕ್ಸ್ಟ್ರಾ ಇದಕ್ಕೆ ಪಿನ್ ಕೊಟ್ಬಿಟ್ಟವ್ರೆ, ಅದಕ್ಕೆ ಸೆಟ್ ಮಾಡಿ ಹಾಕೋಬೋದು. ಮತ್ತೇನೇನು ಕೊಟ್ಟವ್ರು ನೋಡೋಣ. ಮತ್ತು ಇದು ಮೇನ್ ಮೈಕ್ ಅಂತ ಇದನ್ನು ಹೇಳ್ತಾರೆ. ಮೇನ್ ವಾಯ್ಸ್ ಇದೆ ಅಂದ್ಕೊಂಡು ನೋಡಿರ್ತೀರ ನೀವು. ಮೇನ್ ಮೈಕ್ ಇದೇನೆ. ಮತ್ತು ಇನ್ನೇನು ಕೊಟ್ಟಿದ್ದಾರೆ, ಮೋಸ್ಟ್ಲಿ ಏನೋ ಬಿಲ್ ಇರ್ಬೋದು. ಇದು ಒಂದು ಕೇಬಲ್ ಕೊಟ್ಟಿದ್ದಾರೆ, USB ಸಿ ಪಿನ್, ಮೋಸ್ಟ್ಲಿ ಸಿ ಪಿನ್ ಅನಿಸುತ್ತೆ. ನೋಡೋಣ. ನೋಡಿ, ಮಾಮೂಲಿ ಸಿ ಪಿನ್ ಕೇಬಲ್ ಕೊಟ್ಟಿದ್ದಾರೆ ಚಾರ್ಜಿಂಗಿಗೆ. ಇಷ್ಟೇ. ನೋಡೋಣ, ಈಗ ಸೆಟ್ ಮಾಡಿ ಹಾಕತ್ತೀನಿ, ನೋಡೋಣ ಹೆಂಗಿರುತ್ತೆ ವಾಯ್ಸ್. ನೋಡ್ತಿರ್ಬೋದು ಗೈಸ್, ಇದನ್ನೇ ತರಿಸಿದ್ದು ಮೈಕು. ಈಗ ಪರವಾಗಿಲ್ಲ, ಡಿಸ್ಟರ್ಬೆನ್ಸ್ ಓಕೆ ಅನ್ಸುತ್ತೆ. ಡಿಸ್ಟರ್ಬೆನ್ಸ್ ಇದ್ರೂ ಕೇಳಿಸ್ಬೋದು ಅಂದ್ಕೊಂಡಿದ್ದೀನಿ. ಬರೀ ಚೆಕ್ ಮಾಡೋಣ. ಫ್ಯಾನ್ ಹಾಕ್ಬಿಟ್ಟು ನೋಡಿ, ಫ್ಯಾನ್ ಹಾಕಿದ್ದೀನಿ. ಮೇ ಬಿ ಸೌಂಡ್ ಕೇಳಿಸ್ತಿಲ್ಲ ಅನ್ಕೊಂತೀನಿ. ಅಕಸ್ಮಾತ್ ಡಿಸ್ಟರ್ಬೆನ್ಸ್ ಇದ್ರೆ ಕಮೆಂಟ್ ಮಾಡಿ, ನೋಡೋಣ, ರಿಟರ್ನ್ ಮಾಡ್ಬೋದು. ಮೋಸ್ಟ್ಲಿ ಏನೂ ಕೇಳಿಸ್ತಿಲ್ಲ ಅನ್ಕೊಂಡಿದ್ದೀನಿ. ಬನ್ನಿ, ಈಗ ಸ್ವಲ್ಪ ಆಚೆ ಹೋಗೋದೈತೆ, ಆಚೆ ಹೋಗೋಣ. ಗೈಸ್, ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಏನ್ ಮಾಡವ್ರೆ ನೋಡ್ರಿ, ನನ್ನ ಫೇವ್ರೇಟ್ ಉಪ್ಪಿಟ್ಟು. ಯಾರ್ಯಾರಿಗೆ ಉಪ್ಪಿಟ್ಟು ಇಷ್ಟ ಕಮೆಂಟ್ ಮಾಡಿ, ನೋಡೋಣ. ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಬರೀ ಗೈಸ್ ಹೋಗೋಣ ಈಗ. ಹಲೋ ಗೈಸ್, ಈಗ ನಾವು ಹೋಗ್ತಿರೋದು ಎಲ್ಲಿಗಪ್ಪ ಅಂದ್ರೆ ನಮಗೂ ಇನ್ನ ಗೊತ್ತಿಲ್ಲ. ನೋಡೋಣ, ಒಂದ್ ರೌಂಡ್ ಹೋಗಿ ಬರೋಣ ಅಂದ್ಬಿಟ್ಟು ಕಾರ್ ತಗೊಂಡು ಹೋಗ್ತಾ ಇದೀವಿ. ಬನ್ನಿ, ಎಲ್ಲಿಗೆ ಹೋಗೋದು ನೋಡೋಣ. ನಾವು ಬಾರ, ಬೇಗ ದರ್ಶನ್ ತಗೋದಿಪ್ಪ, ಬೇಗ ಬಾರೋ. ಎಷ್ಟೊತ್ತಕ ಮಾಡ್ತೀಯಲ್ಲೋ? ಏನ್ರಿ ಕಿತ್ಕೊಳ್ತೀರ ಅನ್ನೋದು? ಹಲೋ ಫ್ರೆಂಡ್ಸ್, ಈಗೆಲ್ಲ ನಾವೆಲ್ಲ ಹೋಗ್ತಿರೋದಂದ್ರೆ ಬೋಯಿಂಗ್ ಕಣಿವೆಗೆ. ಶಿರಾದಿಂದ 30 ಕಿಲೋಮೀಟ್ರು. ಜಾಗ ಚೆನ್ನಾಗೈತೆ, ಡ್ಯಾಮು ಮಸ್ತಾಗೈತೆ. ಡ್ಯಾಮು ನೋಡ್ರಿ, ಎಲ್ಲ ಕಿಸಿತಾವೆ ಹುಡುಗರು, ಕ್ಯಾಮ್ರಾ ಮುಂದೆ ನಾಚ್ಕೊಂಬ್ತಾವೆ. ಇವನು ಡಿ ಬಾಸ್ ಫ್ಯಾನ್. ಇವನು ಡಿ ಬಾಸ್ ನನ್ನ ಡೈಲಾಗ್ ಹೇಳಮ್ಮ, ಹೇಳ್ರಿ. ಯಾಕಲ್ಲ ಹೇಳು, ವಿಡಿಯೋ ಮುಂದೆ ಮಾತ್ರ ಹೇಳಲ್ಲ, ಮಿಕ್ಕಿ ಟೈಮ್ ಎಲ್ಲ ಫುಲ್ ಡಿ ಬಾಸ್ ಡೈಲಾಗ್ ಹೇಳೋದು. ಒಂದು ಹೇಳಕ್ ಇಷ್ಟಪಡ್ತೀನಿ ಚಿನ್ನ, ಆಕ್ಚುಲಿ ಅಂತಾನೆ ಯಾವಾಗಲೂ. ಎಲ್ಲೋ ಒಂದು ಬಿಸ್ಕೆಟ್ ಎಲ್ಲೋ ಖರ್ಚು ಮಾಡ್ತೀರಾ 10 ರೂಪಾಯಿನ. 10 ರೂಪಾಯಿ ಬಿಸ್ಕೆಟ್ ತಗೊಂಡು ಇಂಥ ನಾಯಿಗಳಿಗೆ, ಬೀದಿ ನಾಯಿಗೆ ಯಾರು ಸಾಕಾಗಿಲ್ಲ, ಯಾರು ಸಾಕಾಗಿರಲ್ಲ. ನೋಡಿ, ನಾವು ಬೋರಿಂಗ್ ಕಣಿವೆ ಅಂತ ಹೇಳಿದ್ನಲ್ಲ, ಇದೆ ಬೋರಿಂಗ್ ಕಣಿವೆ ಜಲಾಶಯ ಅಂತ. ನೋಡ್ತಿರ್ಬೋದು ಹಿಂದೆ ಚೆನ್ನಾಗೈತೆ, ಒಂಥರ ವಾತಾವರಣ ಎಲ್ಲ
ಸಕ್ಕದಾಗೈತೆ ತೋಟ ಗೀಟ ನೋಡ್ರಿ. ಕಾರ್ನ ಇಲ್ಲೇ ಬಿಟ್ಟು ಪಾರ್ಕ್ ಮಾಡಿ, ಅಷ್ಟು ಜನ ಇರಂಗಿಲ್ಲ ಇವತ್ತು. ನೋಡೋಣ ಬನ್ನಿ, ಆಚೆ ಹೋಗ್ಬಿಟ್ಟು ಹೆಂಗಿರುತ್ತೆ ತೋರಿಸ್ತೀವಿ. ನೋಡ್ರಿ, ಬುಕ್ಕಾಪಟ್ನದಿಂದ ಸ್ವಲ್ಪ ಮುಂದೆ ಬರಬೇಕು. ಜಾಗ ಮಾತ್ರ ಮಸ್ತಾಗೈತೆ. ಇದು ದೇವಸ್ಥಾನ ಇರಬೇಕು. ದೇವಸ್ಥಾನ ಬಿಟ್ಟು ಚೂರು ಒಳಗೆ ಹೋದ್ರೆ ಅಲ್ಲೇನೆ ಡ್ಯಾಮು. ಬರೀ ತೋರಿಸ್ತೀನಿ, ಈಗ ಹೋಗ್ತಾ ಇದೀವಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಸುತ್ತ ಮಸ್ತಾಗೈತೆ ದೇವಸ್ಥಾನ ಎಲ್ಲ. ನೋಡ್ತಿರ್ಬೋದು, ಇದೇ ದೇವಸ್ಥಾನ. ಬರೀ ನೋಡೋಣ. ಯಾವಾಗ ಒಂದ್ಸತಿ ಫ್ರೀ ಇದ್ರೆ ಬಂದು ಹೋಗ್ರಿ, ಚೆನ್ನಾಗೈತೆ ಜಾಗ. ಸೀಸನ್ ಥರ ಅಂತೆ, ಒಂದು ಸೀಸನ್ ಬಂದಾಗ ಸಕ್ಕತ್ತಾಗಿ ನೀರು ಹರಿತಿರುತ್ತೆ. ಆವಾಗ ಇನ್ನೂ ಚೆನ್ನಾಗಿರುತ್ತೆ ಜಾಗ ನೋಡೋಕ್ಕೆ. ಚೆನ್ನಾಗೈತೆ ಒಂಥರ ಜಾಗ. ಸಿಂಪಲಾಗಿ ಆರಾಮಾಗಿ ಯಾರನ್ನ ಸುತ್ತಮುತ್ತ ಶಿರಾದವರು ತುಮಕೂರಿಂದನೂ ಬರ್ಬೋದು ಒಂದ್ಸತಿ. ಚೆನ್ನಾಗೈತೆ ಜಾಗ, ವಿಸಿಟ್ ಮಾಡೋಕ್ಕೆ ಒಂದ್ಸತಿ ನೋಡ್ಕೊಂಡು ಹೋಗ್ಬೋದು. ಬಂದು ಅರ್ಧ ಗಂಟೆ ಊಟ ಗೀಟ ಮನೆಯಿಂದಾನೆ ಮಾಡ್ಕೊಬಂದು ಇಲ್ಲೇ ತಿನ್ನೋಕ್ಕೆಲ್ಲ ಕುತ್ಕೊಂಡು ತಿನ್ನೋಕ್ಕೆ ಊಟ ಎಲ್ಲ. ನೋಡ್ರಿ ಜಾಗ ಮಸ್ತ್. ದರ್ಶನ್, ನೀನು ಯಾವಾಗ ಆ ಥರ ಬರೆಯೋದಲ್ಲ ಬರ್ದಿದ್ರಲ್ಲ ನೋಡಿ, ಈ ಥರ ಬರೀಬೇಕು. ಇಂದು ಇನ್ಯಾರದಕ್ಕೆ ಬರೀತೀಯ ನೋಡಪ್ಪ ನೀನೆ, ಈ ಥರ ಆರ್ಟ್ ಸಿಂಬಲ್ ಹಾಕಿ. ಹಿಸ್ಟ್ರಿ ಪೂರ್ತಿ ಬಿಡ್ದವ್ರು ಇಲ್ಲಿ. ಇದೇ ಡ್ಯಾಮು, ಸುತ್ತ ಸಕ್ಕತ್ತಾಗೈತೆ ಪ್ಲೇಸ್ ಮಾತ್ರ. ಸಂಜೆ ಆದ್ರಲ್ಲ ಸ್ವಲ್ಪ ಜನಗಳು ಕಡಿಮೆ ಆಗ್ತವ್ರು ಅಷ್ಟೇ. ಸಖತ್ತು ಜನ ಇರ್ತಾರೆ, ದೂರದಿಂದ ಬಂದಿರ್ತಾರೆ ನೋಡೋಕ್ಕೆ. ಜಾಗ ಮಸ್ತಾಗಿದೆ ನೋಡ್ಬೋದು. ಇಲ್ಲಿಂದನೇ ಕೊಡಿ ಹೊಡಿಯೋದು, ನೀರೆಲ್ಲ ಇಲ್ಲಿಂದ ಈ ಕಡೆ ಹೋಗ್ಬಿಟ್ಟು ಸುತ್ತ ಹೋಗುತ್ತೆ. ಈಗ ಯಾಕಂದರೆ ಇದು ತುಂಬಿಲ್ವಲ್ಲ, ಸೊ ಅದರಿಂದ ನೀರು ಹೋಗ್ತಾ ಇಲ್ಲ ಈ ಕಡೆಗೆ. ಇಲ್ಲಾಂದರೆ ತುಂಬಿದಾಗ ಪೂರ್ತಿ ಇಲ್ಲಿಂದ ಹಿಂಗೆ ಊರುಗಳಿಗೆ ಹೋಗುತ್ತೆ ನೀರು. ಕೊಡಿ ಹೊಡೆದಿರೋ ನೀರು ಪೂರ್ತಿ ಹೋಗ್ಬಿಡುತ್ತೆ ಇಲ್ಲಿಂದ. ಜಸ್ಟ್ ಹಿಂಗೆ ಬಿದ್ದರೆ ಸುತ್ತೋಗ್ಬೋದು. ಏನಾರ ಸಾಧನೆ ಮಾಡಿ ಹೋಗೋಣ, ಏನಂತೀರ? ಟೈಮ್ ಎಷ್ಟು ದೀಪ? 6 ಗಂಟೆನಾ? ಮೋಸ್ಟ್ಲಿ 6:30 6:15 ಅಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ. 6 ನೀವು ಬಂದರೆ ಮಾರ್ನಿಂಗಿಂದ ಸಂಜೆ 6:15 ತನಕ ಲಾಸ್ಟು. ಅದ್ರ ಮೇಲೆ ಬರೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಕ್ಲೋಸ್ ಆಗಿರುತ್ತೆ. ಹೊರಟಿದ್ದೀವಿ ಅಷ್ಟೇ. 6:30 6:15 ಕ್ಲೋಸು. ಇಲ್ಲಿಂದ ಹೊರಟಿದ್ದೀವಿ ಈಗ. ಇಲ್ಲಿಂದ ಸೀದಾ ಏನಾರ ತಿನ್ಕೊಂಡು ಸೀದಾ ಮನೆಗೆ ಹೋಗ್ಬೇಕು. ನೋಡ್ರಿ, ನಮ್ಮ ಮನೆಗೆ ಊಟಕ್ಕೆ ಆಚೆ ಹಾಕ್ಬಿಟ್ಟವ್ರೆ. ಊಟ ಆಚೆನೇ ತಿಂತಾ ಇದ್ದೀವಿ. ಯಾಕಂದರೆ ಗಾಯ್ಸ್, ನಮ್ಮ ಮನೆಗೆ ಒಳಗೆ ತಿನ್ನಂಗಿಲ್ಲ, ಯಾಕಂದರೆ ಇವತ್ತಿನ ಎಂಡ್ ಆಗಿರೋದು. ಸೊ ಬುಧವಾರ ತನಕ ತಿನ್ನಂಗಿಲ್ಲ, ಆಚೆ ತಿನ್ಬೋದು ಅಂದ್ಬಿಟ್ಟು ಆಚೆ ಹಾಕ್ಬಿಟ್ಟವ್ರೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ರಾತ್ರಿ ಟೈಮ್ ಆಗಿಬಿಟ್ಟಿತ್ತು, ಬಂದು ವೀಡಿಯೋನೇ ಮಾಡೋಕ್ಕಾಗಿಲ್ಲ, ಮಲ್ಕೊಂಡ್ಬಿಟ್ಟೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಬಾಯ್ ಬಾಯ್.